ಉಗ್ರ ಮಂಜು ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ಮನ್ಸಿರುವಂತ ವ್ಯಕ್ತಿ, ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡುವಂತ ವ್ಯಕ್ತಿ, ಎಮೋಷನ್ಸ್ ಅಥವಾ ರಿಲೇಶನ್ಶಿಪ್ಸ್ಗೆ ವ್ಯಾಲ್ಯೂ ಕೊಡುವಂತ ವ್ಯಕ್ತಿ, ಜೀವನನ ತುಂಬಾ ಫೇಸಸ್ ಅಲ್ಲಿ ನೋಡ್ಕೊಂಡ್ ಬಂದಿರುವಂತ ವ್ಯಕ್ತಿ ಅವರು. ದಟ್ ಇಸ್ ವೈ ಹಿ ಇಸ್ ಲೈಕ್ ದಟ್. ಮೋಕ್ಷಿತ ತುಂಬಾ ಒಳ್ಳೆ ನಗು ಇರುವಂತ ವ್ಯಕ್ತಿ. ಈಗ ಹೊರಗೆ ಬಂದ್ಮೇಲೆ ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ ಆಗೋಗಿದೆ ನನಗೆ. ಬಟ್ ಇದು ಅಷ್ಟು ಕಾಲ ಶಿ ವಾಸ್ ಅ ಗುಡ್ ಫ್ರೆಂಡ್. ಅ ಫ್ರೆಂಡ್ ಇಸ್ ಅಕ್ಸೆಪ್ಟೆಡ್ ವಿತ್ ಗುಡ್ ಅಂಡ್ ಬ್ಯಾಡ್. ಫ್ರೆಂಡ್ ಅಂತ ಹೇಳಾದ್ಮೇಲೆ ನೀವು ತಪ್ಪು ಸರಿನೂ ತಗೋಬೇಕು. ಚೆನ್ನಾಗಿತ್ತು. ಅಂದ್ರೆ ನಾವು ವಿ ಸ್ಟಾರ್ಟೆಡ್ ಆ ಜರ್ನಿ ವೆರಿ ನೈಸ್ಲಿ. ಅದ್ ಮತ್ತೆ ಅವ್ರು ಇವಾಗ ಅವ್ರಿಗೂ ನನ್ ಬಗ್ಗೆ ಏನೋ ಬೇಜಾರಿರಬಹುದೇನೋ, ಅಥವಾ ನನಗೂ ಅವ್ರ ಬಗ್ಗೆ ಬರೀ ಅದ್ ಆಟದ ಸಲುವಾಗಿರುತ್ತೆ ಅಷ್ಟೇ ಹೊರತು ಬೇರೆ ಏನು ಇರೋದಿಲ್ಲ. ಅವರು ತುಂಬಾ ಪ್ರಾಕ್ಟಿಕಲ್ ಎನಫ್ ಅಥವಾ ಮೆಚರ್ಡ್ ಎನಫ್ ಅದೊಂದು ಆಟ ಅಂತ ತಿಳ್ಕೊಳ್ಳೋದಕ್ಕೆ, ಅಥವಾ ನನ್ಗೂ ಅದೊಂದು ಆಟಕ್ಕೆ ಅನ್ನೋದು ಗೊತ್ತಾಗುತ್ತೆ. ಅದೇ ನಾವು ಹೊರಗಡೆ ಇದ್ದಿದ್ರೆ ಹಂಗಿರ್ತಿದ್ವೋ ಇಲ್ವೋ, ಅದು ಬೇರೆ ಆಗತ್ತೆ. ಅಂಡ್ ಅಲ್ಲಿಯ ಸಿಚುವೇಶನ್ಸ್ ಹಂಗ್ ಮಾಡಿರುತ್ತೆ. ಸೊ ದಟ್ ನೋಟ್ ಯಾ ಪ್ರಾಕ್ಟಿಕಲ್ ಆಗಿ ತಗೋತೀವಿ ಪ್ರತಿಯೊಂದು. ಭವ್ಯ ಒಂದೊಳ್ಳೆ ಆಟಗಾರ್ತಿ, ಚೆನ್ನಾಗಿ ಆಡಿದ್ರು. ಬಟ್ ಆಟದಲ್ಲಿ ಅಲ್ಲಿ ಇಲ್ಲಿ ತಪ್ಪುಗಳು ಆಗಿದೆ, ಅದನ್ನ ಅಕ್ಸೆಪ್ಟು ಮಾಡಿದ್ದಾರೆ, ಮಾಡ್ಕೊಳ್ತಾ ಮುಂದೆ ಹೋಗ್ತಿದ್ದಾರೆ. ಸೊ ಯಾ ಒಂದೊಳ್ಳೆ ಆಟಗಾರ. ತ್ರಿವಿಕ್ರಮ್ ಮಾಸ್ಟರ್ ಮೈಂಡ್ ಡೆಫಿನೆಟ್ಲಿ. ಎಲ್ಲೋ ಅಂದ್ರೆ ಸರ್ ಎಲ್ಲ ಹೇಳಿದಾಗ ಇವರು ಬೇರೆ ತರ ಇದ್ದಾರೆ, ಹೊರಗಡೆ ಬೇರೆ ತರ ಇದ್ದಾರೆ ಅಥವಾ ಇಲ್ಲಿ ಅಂದಾಗ ಆ ಡೌಟ್ ಅಂತೂ ಆಗೋದು ಹೌದು. ಬಟ್ ಅಗೇನ್ ಅವ್ರ ಆಟಕ್ಕೆ ಅಂತ ಆಲ್ಟ್ರೇಷನ್ಸ್ ಮಾಡ್ಕೊಂಡು ಆಡ್ತಿರೋಂಥದ್ದು, ಆಟನ್ ಚೆನ್ನಾಗಿ ಆಡ್ತಿದ್ದಾರೆ. ರಜತ್ ರಿಯಾಲಿಟಿ ಶೋಗೆ ಹೇಳಿ ಮಾಡಿಸಿದಂತ ಕಂಟೆಸ್ಟೆಂಟ್ ಅವರು. ತುಂಬಾ ಒಳ್ಳೆ ವ್ಯಕ್ತಿನೇ. ಅವ್ರಿಗೆ ಮಾತು ಎಷ್ಟು ಪ್ಲಸ್ ಅಷ್ಟೇ ಮೈನಸ್. ಸಿಟ್ಟಲ್ಲ ಬಂಡವಾಳ ಆಗುತ್ತೆ, ಕೆಲವರಿಗೆ ಮಾತು ಶಾಪ ಆಗುತ್ತೆ. ಅವ್ರಿಗೆ ಎರಡೂ ಆಗತ್ತೆ. ಅವ್ರಿಗೆ ಡೆಫಿನೆಟ್ಲಿ ಮಾತು ತುಂಬಾ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಒಳ್ಳೆ ಎಂಟರ್ಟೈನರ್. ಬಟ್ ಸಿಟ್ಟಲ್ಲಿ ಆಡುವಂತ ಮಾತುಗಳಿಂದ ಅವರೇ ಅದನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ದಟ್ ನೋಟ್ ಮಾತೆ ಪ್ಲಸ್ ಅಂಡ್ ಮೈನಸ್. ಹನುಮಂತ್ ಒಂದೊಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ. ಆ ಕ್ಷಣಕ್ಕೆ ಏನ್ ಅನ್ಸುತ್ತೆ ಮಾಡ್ತಾರೆ, ಕಾನ್ಸಿಕ್ವೆನ್ಸಸ್ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆಟನ ತುಂಬಾ ಹೆಲ್ದಿಯಾಗಿ ಆಡ್ತಾ ಇರುವಂತ ಆಟಗಾರ. ಬಿಗ್ ಬಾಸ್, ದೊಡ್ಡ ಬಾಸ್ ಸುದೀಪ್ ಅವ್ರ ಬಗ್ಗೆ ಅಗೇನ್ ಔಟ್ಸ್ಟ್ಯಾಂಡ್ ಆಗೋದೇ ಅವ್ರ ವ್ಯಕ್ತಿತ್ವ. ನಮ್ಮನ್ನ ಸರಿ ತಪ್ಪುಗಳಿಂದ ಅಂದ್ರೆ ಹೊರಗ್ ತಂದು, ಸರಿ ಅಂದ್ರೂ ಅವರು ತುಂಬಾ ಅದನ್ನ ಅಪ್ರಿಶಿಯೇಟ್ ಮಾಡಿ ಅಥವಾ ಅದುವೇ ರೌಂಡ್ ಇದ್ ಮಾಡ್ತಾ ಇರ್ಲಿಲ್ಲ. ಇದು ಆಡಿದ್ರೆ ಇನ್ನ ಚೆನ್ನಾಗಿ ಆಡ್ಬೇಕಾಗತ್ತೆ, ಇಂಥ ತಪ್ಪಾಗಿದೆ ಅದೇನ್ ಪರವಾಗಿಲ್ಲ, ಅದನ್ನ ಆಲ್ಟ್ರೇಷನ್ ಮಾಡಿದ್ರೆ ಇನ್ನ ಚೆನ್ನಾಗಿ ಆಡ್ತೀರಾ ನೀವು. ಅದನ್ನ ಹೇಳುವಂತ ರೀತಿ ಆಕ್ಚುಲಿ ತುಂಬಾ ಸೂಕ್ಷ್ಮತೆಯಿಂದ ಪ್ರತಿಯೊಂದನ್ನು ಹೇಳ್ತಿದ್ರು. ಸೊ ಅದಕ್ಕೆಲ್ಲ ವಿ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್. ನಾನು ಅಲ್ಲಿವರೆಗೂ ಬಂದಿದ್ದಕ್ಕೆ ಅವರ ಮೇಜರ್ ರೋಲ್ ಇದೆ. ಸೊ ಆನ್ ದಟ್ ನೋಟ್ ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಹ್ಯಾಮ್.